ಹೋಗು ಮಾರಯ್ಯ ಆತಾಗ ತಂಡಿ ಒಂದು ಹತ್ತೈತಿ. ಹೋಗಿ ನಮ್ಮ ಅಪ್ಪಂಗೂ ಹೇಳಿ ಒಂದು ಅಟೆ ಚಾ ಮಾಡಿಕೊಡೋ ಮಾರಯ್ಯ ಅಂತಂದು ಹೇಳ್ತಾನೆ. ಒಂದು ಪಾರ್ಲೇಜಿ ಬಿಸ್ಕಿಟ್ ತಂದು ತಿಂದ ತುಂಬ ಚುಮ್ಕೊಂಬಿಡ್ತಾನೆ. ಆತಾಗ ಮಳೆ ಒಂದು ಏನ್ರಿಪ್ಪ ಬಿಡ ಹೊಲ್ದು ಹಂಗೆ. ಒಂದ್ಸರಿ ಬರ್ತೈತಿ, ಒಂದ್ಸರಿ ಹೋಗತಿ, ಒಂದ್ಸರಿ ಬರ್ತೈತಿ, ಒಂದ್ಸರಿ ಹೋಗತಿ. ಆತಾಗ ಪಂಕು ಪಂಕಮ್ಮ ಅಲ್ಲ ಒಳಗಿಂದ ಕದ ಹಾಕ್ಯಾಳ, ಇದನ್ನಷ್ಟ ಬಿಟ್ಟಾಳಲ್ಲ. ಯಮ್ಮ ಬೇ ಇದೆ ಪಂಕು. ಅಯ್ಯಯ್ಯ ಪಂಕನ್ ಮಾರಿಯೋ ಒಬ್ಬ ಯಪ್ಪ. ಆಗಲ್ಲ ಯಾರೋ ಒಬ್ಬ ಬಂದಿದ್ದ. ಕೂಟ ಹೋಗ್ಯಾ ನಿಮ್ಮ ಪಂಕು ಗಾಡಿ ಒಳಗೆ. ಏನು ಹೇಳಕತ್ತೀವಿ ಅಮ್ಮ? ಹುನಾಯಪ್ಪ ನಾನು ಇಲ್ಲ ಕಟ್ಟಿ ಮೇಲೆ ಕುಂತಾನಿ. ನೀನ್ ಹೇಳ್ತಿ ಯಾರೋ ಒಬ್ಬ ಗಂಡ ಬಂದ ಚಸ್ಮಾದ ಟೆಪಿ ಹಾಕೊಂಡಿದ್ದ. ಬಂದ್ಬಿಟ್ಲೆ ಈಕೆ ಹುಡುಗನ್ನ ಕರ್ಕೊಂಡು ಹೋಗೇ ಬಿಟ್ಲ. ಡಿಂಗರ್ ಬಿಲ್ಲಿ ಟಿಕ್ಕೊಂಡು ಅಂತಂದೆ. ಹೋದ್ಲಪ್ಪ ಯಪ್ಪ. ಅಲ್ಲ ಈ ಮುದುಕಿ ಯಾರನ್ನಾರ ಅನ್ಕೊಂಡು ಯಾರನ್ನಾರ ನೋಡಿ ಹಿಡಿಯತೆ ಏನತ್ತಾಗ. ಪಂಕು ಕದ ಹಾಕ್ಕೊಂಡು ಯಾಕೆ ಬೇರೆ ಗಂಡು ಮಗನ ಕೂಟ ಹೊಕ್ಕಳ? ಒಂದು ಫೋನ್ ಮಾಡ್ದಂಗೆ ಹೋಗ್ಯಾಳಲ್ಲ. ಪಂಕುನ ಏನೋ ಗೊತ್ತಿಲ್ಲಪ್ಪ ಯಪ್ಪ. ನೀನೇ ವಾರಕ್ಕೊಂಬರ್ತೀರಿ, 5 ದಿನಕ್ಕೊಂಬರ್ತೀರಿ, 3 ದಿನಕ್ಕೊಂಬರ್ತೀರಿ. ಏನೇನೈತಿವ ನಿಮ್ದು ಹಾಕಿ ಕತೆ ಯಾರಿಗೆ ಗೊತ್ತೋ ಮಾರಯ್ಯ. ಓನರೇ ಚಲೋ ಕೊಟ್ಟ ನಿಮಗೆ ಬಾಡಿಗೆನ. ಹೋಗು ಮಾರಯ್ಯ. ಅಲ್ಲ ಈ ಪಂಕು ಮಾಡಂಗಿರ್ಲಿ ಮಂದಿ ನನಗೆ ಅನ್ನಕತ್ರ. ಏನು ಮಾಡಲಿ ನೋಡೋಣ ಬರ್ತಾಳ ಏನು ಮಾಡ್ತಾಳ. ಶವನವಲ್ಲಿ ಇದೇನ ಇವ ಬಂದು ಬಾಗಿಲ್ದಾಗ ಕುಂತೈತಲ್ಲ. ಏನ್ ಮಾಡಿದೆ? ಏನ್ ಮಾಡಿ ಎಲ್ಲಿ ಹೋಗಿದ್ದೆ ಅಂತಂದು ಕೇಳಿದ್ರೆ ಏನ್ ಹೇಳ್ದಪ್ಪ? ಅಲ್ಲ ಇದೇ ಕೇಳಿದ್ರೆ ಏನ್ ಹೇಳಿ? ಎಲ್ಲಿ ಹೋಗಿದ್ದೆ ಅಂದ್ರೆ ಇಲ್ಲೇ ಮ್ಯಾಗಿನೋಣಿ ಕಡೆ ಹೋಗಿದ್ದೆ ಅಂತ ಹೇಳ್ತಾನೆ. ಪಂಕು ಬಂದಿನೇ. ಹೋಗು ಮಾರಯ್ಯ, ನಾನು ಒಳಗಿನ ಕದ ಹಾಕಿ ಎಲ್ಲಿ ಹೋಗ್ಯಾಳ ಏನ ಅನ್ಕೊಂಡೆ. ಎಲ್ಲಿ ಹೋಗಿದ್ದಿ ಪಂಕು? ಯವ್ವ ಇದ್ರ ಬಾಯ ರೊಟ್ಟಿ ತುರ್ಕಲಿ ಇದಕ್ಕ. ಇದೇನಾ ಇವ ಇದೆ ಮಾತಾಡಂಗಿಲ್ಲ. ಎಷ್ಟು ಕರಿತೀನಿ ಅಪ್ಪ ಅನ್ನ ಅವ್ವ ಅನ್ನ ಅಂತ ಅಂದಾಗ ಮಾತಾಡಂಗಿಲ್ಲ. ಈಗ ಹ್ಯಾಪ ಅಂತ. ಏನಪ್ಪ ಎಲ್ಲಿ ಹೋಗಿದ್ರಿ ಗುಂಡ? ಅಲ್ಲ ಈ ಹುಡುಗ ಯಾಕ ಅಪ್ಪ ಅಪ್ಪ ಅನ್ನಕತ್ತೈತಿ? ಅದ ರೀ ಕಂತು, ಇದು ಇಲ್ಲೇ ಹೋಗಿದ್ದೆ ನಾನು ಮ್ಯಾಗಿನೋಣಿ ಕಡೆ. ಬ್ಲೌಸ್ ಹೊಲ್ಸದಿತ್ತ ಹೌದು, ಅಲ್ಲಿ ಯಾರೋ ಸ್ಟಿಚ್ ಮಾಡ್ತಾರಂತ. ಅದಕ್ಕೆ ಹೊಲಿತಾರ ಏನೋ ಅಂತಂದು ಕೇಳಾಕ ಹೋಗಿದ್ದೆ. ಹೌದಾ? ಮತ್ತು ಅಕ್ಕಿ ಆ ಕಡೆ ಒಬ್ಬಿಕೆ ಅಮ್ಮ ನೀನು ಹೇಳ್ತಿ ಯಾವುದೋ ಒಂದು ಗಾಡಿ ಬಂದಿತ್ತಪ್ಪ. ಅವ ಟೆಪಿಗೆ ಕೊಂಬಿದ್ದ ಒಬ್ಬ ಗಂಡ್ಮಗ ಅವನ ಕೂಟ ಹೋದ್ಲ ಅಂತಂದು ಅಂದ್ಲೆ. ನಾ ಅದಕ್ಕಂದೆ ನಮ್ಮ ಈಕೆ ಹಿಂಗೆ ಮಾಡಂಗಿಲ್ಲಲ್ಲ ಅಂತಂದೆ. ಅಯ್ಯಯ್ಯ ಯಾವ್ದದಿ? ನಾನು ಯಾಕೆ ಇನ್ನೊಬ್ಬವನ್ ಕೂಟ ಗಾಡಿ ಮ್ಯಾಗ ಹೋಗ್ಲಿರಿ? ಅಯ್ಯಯ್ಯ ಇಲ್ಲೆಲ್ಲ ನಮ್ಗೆ ಆಗ್ಲಿಲ್ಲದು ಅದಾವ್ರಿ. ಅದೇ ಅನ್ಕೊಂಡೆ ನಾನು. ನಮ್ಮ ಪಂಕು ಹಂಗೆಲ್ಲ ಹೋಗಕ್ಕೆಲ್ಲ ಅಮ್ಮ ಕಣ್ಣ ಮಂಜು ಕಾಣ್ತಾವಲ್ಲ, ಯಾರನ್ನ ನೋಡಿ ಯಾರನ್ನ ಅನ್ಕೊಂಡಿರ್ಬೇಕ ಅಂತಂದು ಸುಮ್ಮನಾದೆ. ಅದ ರೀ ಮತ್ತೆ ಏನು ನೋಡಪ್ಪ, ಚೆನ್ನಾಗಿದ್ದವ್ರಿಗೆ ಹಿಂಗೆಲ್ಲ ಫಿಟ್ಟಿಂಗ್ ಇಟ್ಟು ಇದು ಮಾಡೋದು ಇವ್ರೆ. ಅದು ಹೌದು, ನೀವು ಯಾವಾಗ ಬಂದ್ರಿ? ಅಯ್ಯೋ ನಾನು ಆಗಲೇ ಬಂದೆ ಬಿಡೋ ಮನೆಯ. ಇದೇ ಮಳೆ ಒಂದು ಟುಕು ಹತ್ತಿದಕ್ಕೆ ಸುಮ್ಮನೆ ಬಿಟ್ಟು ಬಂದೆ. ಆತಾಗ ಏನು ಮಾಡೋದು ಇಂಥ ಮಳೆಯಾಗ ಅಂತಂದು ಅದಕ್ಕೆ ತಂಡಿ ಒಂದು ಹತ್ತಿತ್ತಾ ಬಂದು ಕರದಿ 2 ಸರಿ ಓನ್ಲಿಲ್ಲ. ಒಳಗಿನ ಕದ ಹಾಕಿತ್ತಲ್ಲ ಎಲ್ಲೇ ಹೋಗಿರ್ಬೇಕು ತಡಿ ಅಂತಂದು ಇಲ್ಲೇ ಬಾಗಲ್ಲ ಕೂತ್ಕೊಂಡೆ. ಇಲ್ಲಿಲ್ರಿಪ್ಪ ಜಂಪರ್ ಹೊಲಿದಿತ್ತಲ್ಲ, ಅದಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ನಾಳೆ ಹೊಲಿಯಾಕ ಹಾಕಿ ಬರ್ತೇನೆ. ಹೌದಾ? ತಗೋರ ಮರಯ್ಯ, ಒಂದಿಟ್ಟು ಚಾರ ಮಾಡಿಕೊಡ್ಬಾ ಪಂಕು. ಯಾಕ ಜಗ್ಗ ತಣ್ಣಿ ಹತ್ತಾಕತ್ಬಿಟ್ಟತಿ. ಅದಕ್ಕೆ ಒಂದಿಟ್ಟು ಚಾ ಮಾಡಿಕೊಟ್ರ ಪುಣ್ಯ ಬರ್ತತಿ. ಅಯ್ಯಯ್ಯ ಅದೇ ಕಾಂತು, ಅಲ್ಲಿಂದ ನಡ್ಕೊಂಡು ಬಂದಲ್ಲ ಕಾಲೆಲ್ಲ ನುಯ್ಯಾಕತ್ಬಿಟ್ಟವು. ಇವಾಗ ನಾನು ನಿಂತ್ಕೊಂಡು ಚಾ ಮಾಡಿದ್ರೆ ಆಗೋದಿಲ್ಲ, ನಂಗೆ ಸುಸ್ತಾಕೈತಿ. ಹೋಗೋ ಮಾರಯ್ಯ, ನಮ್ಮ ಮನೆಯಾಗಿದ್ದಾಗ ನಮ್ಮ ಕಲ್ಲಮ್ಮ ನಾನು ಬ್ಯಾಡ ಅಂದ್ರೆ ತುಗರಿ ಅಂತಂದು ಅದನ್ನ ಇದನ್ನು ಮಾಡಿ ತಂದು ಕೊಡೋದೇನೆ, ಊಟ ಮಾಡ್ಸೋದೇನೆ, ಕಾಲು ಒತ್ತೋದೇನೆ, ಜಳಕ ಮಾಡ್ಸೋದೇನೆ, ಅಡ್ಬಿ ಒಗೆದೇನೆ ಎಲ್ಲ ಮಾಡ್ತಿದ್ಲರಿಪ್ಪ. ಈಕೆ ನೋಡಿದ್ರೆ ಒಂದು ಕಪ್ ಚಾನು ಮಾಡಿಕೊಡೋಲ್ಲ, ಒಂದು ಹೊತ್ತು ಊಟನ ಹಾಕೋಲ್ಲ. ಅದೇನೋ ಅಂತಾರಲ್ಲ ಹಂಗಾತ್ರಿ ನಂದು ಬಾಳೆ. ಏನ ಅಂದಲ್ಲ ಕಾಂತು? ಏನಿಲ್ಲ ನಾನಾ ಮಾಡ್ಕೊಂಡು ಕುಡಿತೇನೆ ಬಿಡೆ. ತೆಗಿಬಾ ಅದನ್ನೇ ಚಾಯ್ ತೆಗಿಬಾ. ಆಯ್ತಾಯ್ತು. ಟೀಕು ಏಪ ಕೊಡಿ ಎತ್ಕೊಂತಾನೆ. ಅಪ್ಪ ಪಾಪ
ಹೋಗೋ ಮಾರಯ್ಯ ಈ ಹುಡುಗ ಯಾಕ ಯಾವತ್ತು ಇಲ್ಲಿದ್ದು ಪಾಪ ಪಾಪ ಅನ್ನಕತ್ತೈತಲ್ಲ. ಹಾಂ ಏನಾಗೈತಿ ಈ ಹುಡುಗ? ಏನಪ್ಪ ಯಪ್ಪ ಒಂಥರ ವಿಚಿತ್ರ ಮಾಡಾಕತ್ತವ. ಹುಡುಗನ ಒಂಥರ ಮಾಡ್ತೈತಿ, ಈಕಿನ ಯಾಕ ಒಂದೊಂದು ಥರನ ಮಾತಾಡಕತ್ತಾಳ. ಏನು ಅತ್ತಾಗೆ ಒಂದು ತಿಳಿವಲ್ದ. ಅರೇ ತಗೋರಿ ಇವನೇ ಇಲ್ಲ ತಗೋ ಇದನ್ನ ಚಾವಿ ನೀನಾರ ತೆಗಿ. ಇದೊಂದು ಹುಡುಗ ಬಗಲ್ ಬಿಟ್ಟು ಇಳಂಗಿಲ್ಲ ತಗೆ ತಗೊಂಡೆ ಕೈಯ ಸೋಲಲ್ಲ ತಗೆ. ಇಳಿಯ ಪತ್ತಾಳ ಇಳಿಯ ಒಂದಿಟೆ ಕೊಡೆ ಇಲ್ಲೇ ಪಂಕು ಕೊಡಿ, ನಾ ಎತ್ಕೊಂತಂಗೆ ಕೊಡೆ. ಯಾಕೆ ಸಿಟ್ ಮಾಡ್ತೀವಿ ಹುಡುಗ? ಬಾಪ ಇಲ್ಲ ಚಿನ್ನು, ಬಾ ಇಲ್ಲಿ ಇಳಿದು ಬಾ. ಹಂಗೆ ಅವನು ಕೂಟ ಇರ್ಬಾರ್ದು. ತಳಗ ಇಳಿದು ಆಡ್ಬೇಕಾ ತಮ್ಮ? ಬಾ ಇಳಿದು ಬಾ. ಚಾಕ್ಲೇಟ್ ಕೊಡಿಸ್ಲೆ, ಪಾಪಡೆ ಕೊಡಿಸ್ಲೆ? ಹಾಂ ಅಪ್ಪ ಅಪ್ಪ ಚಾಕಿ ಕೊಟ್ಟಿತ್ತು, ಅಪ್ಪ ಚಾಕಿ ಕೊಟ್ಟಿತ್ತು. ಅಲ್ಲ ಈ ಹುಡುಗ ಯಾಕೆ ಯಾವತ್ತೂ ಇಲ್ಲಿದ್ದ ಅಪ್ಪ ಚಾಕಿ ಏನಾಗತ್ತೈತಿದೆ ಒಂದು ತಿಳಿವಲ್ದಲ್ಪ. ಪಂಕು ಏನನ್ನಕತ್ತಾನವ? ಯಾವ್ದೊಂದು ಹುಡುಗ ಇದೆ ತಿಳಿದಿಲ್ಲ ಇದೆ ಈ ಹೊಳೆದಿಲ್ಲ ಇದಕ್ಕೆ. ಅಲ್ಲೇ ಅದೇ ಟೈಲರ್ ಮನೆಯಾಗ ಒಂದು ಸಣ್ಣ ಹುಡುಗಿ ತಾವೆ ಅದೇ ಚಾಕ್ಲೇಟ್ ತಿನ್ನಕತ್ತಿತ್ತೆ. ಮತ್ತೆ ನಾವು ಹೋಗಿದ್ವಲ್ಲ ಇದಕ್ಕೊಂದು ಅರ್ಧ ಚಾಕ್ಲೇಟ್ ಕೊಡ್ತೆ. ಅದಕ್ಕೆ ಪಾಪ ಚಾಕ್ಲೇಟ್ ಕೊಟ್ಟಿತ್ತೆ ಅನ್ನಕತ್ತೈತೆ ಆಗಿಂದಾನೆ. ಹೌದೇನೆ? ನಾ ಯಾರು ಕೊಟ್ರಪ್ಪ, ಯಾ ಪಾಪ ಕೊಟ್ಟ ಚಾಕ್ಲೇಟ್ ಅಂತಂದು ನನಗೆ ದಿಗ್ಲ ಹೊಡಿತೆ. ನೀವೊಬ್ರು ಇವನ್ ಕಾಲಾಗ ಯಾಕೆ ತಲೆ ಕೆಡ್ಸ್ಕೊಂತೀರಿ ನೀವೇ? ಹಾಂ ಇಳಿಯಪ್ಪ ಇಳಿ ಇಲ್ಲಿ ಚಾವಿ ತೆಗಿತೀನಿ ಇಳಿ. ಹೋಗಲ್ಲ ನಿಮ್ಮ ಅಪ್ಪಾಜಿ ಹತ್ರ ಹೋಗಿ. ಬಾ ಇಳಿದು ಬಾಪ. ಬಾ ಇಳಿದೆ. ಅಲ್ಲ ನನಗೆ ಯಾಕೆ ಡೌಟ್ ಬರಾಕತ್ತೈತಿ. ಪಂಕು ಹೆದರ್ಕೊಂಡೆ ಅನುಮಾನ ಪಟ್ಕೊಂಡೆ ಮಾತಾಡಕತ್ತಾಳೆ. ಇವರು ಎಲ್ಲೇ ಹೋಗಿ ಬಂದಾರ, ನನ್ನ ಹತ್ರ ಅಷ್ಟೇ ಜಂಪರೊಲೆ ಕೊಂಟೈತೆ ಅಂತಂದು ಹೇಳಕತ್ತಾಳೆ. ಅಮ್ಮ ಹೇಳಿದ್ದ ಕರೆ ಇರ್ಬೇಕು. ಅಲ್ಲ ಈಕೆ ಹೋಗಕ್ಕಿನ ಬರೀ ಅಕ್ಕಾರ ಬರೀ ಒಳಗೆ ಬರೀ ಅಂತಂದೆ ಕರೆದೆ ಕುಂದಿಸ್ಕೊಂಡಲ್ಲ. ಈಕೆ ಯಾರಂತಂದ ಗೊತ್ತಿಲ್ಲ ಇವ ನನಗರೆ. ಬರೀ ಒಳಗೆ ಬರೀ ಅಂತಂದಂಗ ಜುಲ್ಮಿಲಿ ಒಳಗೆ ಹಾಕೊಂಡ್ಬಂದ್ಲೆ. ಏನು ಒಟ್ಟ ಏನು ಗೊತ್ತಾಗಲ್ದೆ. ನೋಡಿದ್ರೆ ಬರ್ತಾನೆ ಒಂದಿಟ ಹೊತ್ತು ಕುತ್ಕೋರಿ ಅಕ್ಕಾರ ಅಂತಂದು ಅಂತವ. ಎದ್ದು ಹೋಗೋಣ ಅಂದ್ರೆ ಮತ್ತೇನಾರ ಅವನಿಗೆ ಏನ್ಕೊಂಡಿತ್ತ ಅಂತಂದು ಸುಮ್ಮನದನಿ. ಕರೆ ತಪ್ಪಿ ಕೊಡಕ್ ಹೋಗ್ಬೇಡ್ರಿಪ್ಪ. ಹಿತ್ತಲ್ನಾಗ ಮಾರಿ ಬಿದ್ವಾರಿ ಮಳೆ ಗುಂಜು ಬರಾಕತ್ತೈತಲ್ಲ ಅದಕ್ಕೆ ಈ ಕಡೆ ಹಾಕಿ ಬಂದೆ. ತಪ್ಪಿ ಕೊಡಕ್ ಹೋಗ್ಬೇಡ್ರಿಪ್ಪ. ಅಲ್ಲ ಇವ ನೀ ಯಾರಂತಂದ ನನಗೆ ಗೊತ್ತಿಲ್ಲ. ನೀ ಯಾಕಾರ ನಾ ಕರೆದು ಒಳಗ ಜುಲ್ ಮೇಲೆ ಕುಂದಿಸಿದಿ? ಯಾರು ನೀನೆ? ಅಕ್ಕಾರೆ ನಾನು ಕಲಾವತಿ. ನಮ್ದು ಮದುವೆಯಾಗಿ ಬಂದಾಗ ನೀವು ಇದ್ದಿದ್ದಿಲ್ ಬಿಡ್ರಿ, ಮದುವೆಯಾಗಿ ಹೋಗಿದ್ರಿ. ನೀವು ಯಾರಂತಂದ್ರೆ ನನಗೆ ಗೊತ್ತೈತ್ರಿ ಅಕ್ಕಾರೆ. ನಾ ಯಾರಂತಂದೆ ಗೊತ್ತೈತಿ, ನೀ ಯಾರಂತಂದೆ ನನಗೆ ಗೊತ್ತಿಲ್ಲಲ್ಲ ಇವ. ಹಂಗ ದರ ಜುಲ್ಮಿಲಿ ಹೇಳ್ಕೊಂಬಂದು ಬಂದು ಒಳಗೆ ಕುಂದಿರ್ಸಿದಿ. ಏನದ ಏನಾರ ಮಾತಾಡೋದಿತ್ತಾನೆ? ನೀವ ಗೌಡ್ರ ಅಕ್ಕಾರ ಹೌದಲ್ರಿ? ಹೌದೇ ಗೌಡ ಅನ್ನಕ್ಕೆ ನಾನೇ ನಗವ. ನೀವ ಗೌಡ್ರ ಅಕ್ಕಾರ ಅಂತಂದೆ ಗೊತ್ತಿತ್ರಿ. ಒಂದಿಟ ಮಾತಾಡೋದಿತ್ತ ಊರಾಗ ಮಂದಿ ಏನೇನ ಮಾತಾಡಕತ್ತಿದ್ದೆ. ನೀವ ಗೌಡ್ರ ಅಕ್ಕಾರ ಅಂತಂದು ಗೊತ್ತ್ರಿ. ಆದ್ರೆ ನೀವು ಹಿಂಗ ಮಾಡಿರಿ ಅಂತಂದು ಊರಾಗ ಮಂದಿ ಮಾತಾಡಕತ್ತಿದ್ರ. ಅದ್ರ ಸಲುವಾಗಿ ಒಂದಿಟ ಮಾತಾಡೋದಿತ್ತ ಅದಕ್ಕೆ ಕರೆದಿದ್ದಾರಿಪ್ಪ ಅಕ್ಕಾರ. ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾವ ಇದ್ರ ಬಾಯ ರೊಟ್ಟಿ ತುರುಕ್ಲಿದ್ಕ ಮಂದಿ ಏನಾರ ಮಾತಾಡಿದ್ರೆ ನನ್ನ ಕರ ಕೇಳ್ಬೇಕ? ಯಾವ ಮಂದಿ 100 ಮಾತಾಡ್ತಾರ. ಈಕಿನ ನಿನ್ನ ಹೆಸರು ಏನಂದಿಲ್ಲ? ಕಲಾತಿ. ಮಂದಿ 100 ಮಾತಾಡ್ತಾರ. ಅದಕ್ಕೆಲ್ಲ ನಾವು ತಲೆ ಕೆಡ್ಸೋಳಕಾಕತ್ನೆ, ಸಪ್ಪಾಕತ್ನೆ. ನೀ ಏನ ಇವ ನನ್ನ ಒಳಕದ ಕುಂದಿಸಿ ಮಾತಾಡಕತ್ತಿಯಲ್ಲ ತಾಯಿ? ಹಂಗೇನಿಲ್ರಿ ಅಕ್ಕಾರ. ನೀವು ಏನ್ ಮಾಡಕತ್ತಿದ್ರಿ ಅಂತಂದು ಊರ ಮಂದಿ ಹೇಳಿದ್ರ. ಅದಕ್ಕ ಮತ್ತ ನಾನೇ ಅದ್ರಾಗ ಏನಂತ ಹೇಳಿದ್ರಿ ಮಂದಿ ಒಂದಿದ್ರ ಹತ್ತು ಕೂಡಿಸ್ಕೊಂಡು ಹೇಳ್ತಾರೆ. ಅದಕ್ಕೆಲ್ಲ ನಾವ್ ಯಾಕೆ ತಲೆ ಕೆಡ್ಸ್ಕೊಳ್ಬೇಕ? ಇವ ನೀನು ಬೇಕತ್ತಾಗೆ ಆತ ಹೋಗ ನಾನು. ನೀವೊಬ್ರು ಊರನ್ ಮಂದಿ ಸರಿನಾ ಇಲ್ವಾ ಇವ? ಅಕ್ಕಾರ ಹಂಗಲ್ರಿ, ಕುತ್ವರಿ ಒಂದಿಟ ಮಾತಾಡ್ದೈತಿ. ನೀವು ಗೌಡ್ರ ಅಕ್ಕ ಹೌದ್ರಿ. ನಿನಗ ಒಬ್ಬ ಮಗ ಅದನ್ರಿ, ಒಬ್ಬ ಗಂಡ ಅದನ್ರಿ. ಗಂಡ ಮನೆಯಾಗ ಅಷ್ಟೊಂದು ಹೇಳ್ಕೊಳೋ ಅಷ್ಟೇ ಏನು ಆಸ್ತಿ ಇಲ್ಲ ಹೌದಲ್ರಿ? ಹೌದೇ? ನಂದು ಹಿನ್ನೆಲೆ ಎಲ್ಲ ಈಕಿಗೇನು ಗೊತ್ತಾತಪ್ಪ? ಹೌದೇ? ಇದೆಲ್ಲ ನಿನಗೇನು ಗೊತ್ತಾತ ಇವ? ಹೌದೇ? ನೀ ಯಾರೇ? ಅಯ್ಯಯ್ಯ ಅಕ್ಕಾರೆ ದ್ಯಾಮಣ್ಣಜ ಗೊತ್ತಿಲ್ಲರಿ? ದ್ಯಾಮಣ್ಣಜ ನಮ್ಮ ದ್ಯಾಮೆ. ಅಯ್ಯಯ್ಯವ ಅವ್ನು ಹೆಂಡತಿ ಅವಾಗ ಪಾಪ ಇವ ಕರೆಂಟ್ ಶಾಕ್ ಹೊಡೆದ ಸತ್ತು ಬಿಡ. ಇವಾಗ ಇನ್ನೂ ಸಣ್ಣವಿದ್ನ ಇವ.
ಸಣ್ಣ ಅಂದ್ರೆ ಸಣ್ಣದ ಇತ್ತ ಮದುವೆ ಆಗಿ ಒಂದು 2-3 ವರ್ಷಕ್ಕೆ ಕರೆಂಟ್ ಶಾಕ್ ಹೊಡೆದ್ಲೆ ಸತ್ತು ಬಿಟ್ಲವ ಇವ. ಅವಾಗ ನೋಡ ನಮ್ದು ಮದುವೆ ಆಗಿ ಹೋಗಿದ್ದೆ ನಾನು ಒಂದು ವರ್ಷದ ಮ್ಯಾಗ ಆಗಿತ್ತೆ. ಅವಾಗ ಹೋಗಿದ್ದೆ ಅಕ್ಕರೆ ಅವ್ರೆ ಇನ್ನೊಂದು ಮದುವೆ ಆದ್ರಿ ಡ್ಯಾಮಣ್ಣರೇ. ನಾನರಿ ಅವನು 2ನೇ ಹೆಂಡ್ತಿರಿ ನಾನೇ. ಹೌದಾ ಡ್ಯಾಮೇನ್ 2ನೇ ಹೆಂಡ್ತಿನ ನೀನೆ? ಅಯ್ಯಯ್ಯ ನನಗೆ ಗೊತ್ತಾಗಲಿಲ್ಲ ಬಿಡ ಇವ. ಮತ್ತ ನೀ ಯಾರ ಇವ ಈ ಕೆಣಮಗಳೇನ ಅಂತ ನೋಡೇ ಇಲ್ಲ ಊರಾಗಿರ್ಲಿ. ಈಕೆ ಯಾರನ್ನ ಅನ್ಕೊಂಡು ನಾನು ಕರ್ಕೊಂಬಂದ ಕುಂದಿಗಿಂದ ಶಾಲಾ ಏನೋ ಅನ್ಕೊಂಡಿದ್ದೆ ನಾನು. ಹೌದು ಏನು ವಿಚಾರ ನನ್ನ ಯಾಕೆ ಕರೆದು ಕುಂದಿಸಿರಿ? ನಮ್ಮ ಗಡ್ಯಾರ ಹತ್ರ ಏನಾರ ಸಾಲ ಪಾಲ ತಗೊಂಡೆ ಹೊಳ್ಳಿ ಕಟ್ಟಕ್ಕಾಗದಂಗ ಒಂದಿಟ್ಟೆ ನೀವ ಹೇಳ್ರಿ ಅಕ್ಕಾರ ಅಂತಂದು ಏನಾರ ಕರೆದು ಕುಂದಿಸ್ಕೊಂಡಿನ ಮತ್ತೆ ಕಿನ ಕಲಾತಿ ಯಪ್ಪ ಇಲ್ಲಿರಿ ಪಾಕರ್ ಹಂಗೇನಿಲ್ಲ. ನಿಮ್ಮ ಹತ್ರ ಒಂದಿಟ್ಟು ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತ. ಏನ ಪರ್ಸನಲ್? ಯಾವ ನಾನು ಪರಸ ತಂದಿಲ್ ಬಿಡ ಇವ ಮನ್ಯಾಗ ಇಟ್ಟು ಬಂದನಿ. ಏನಾಗ ಇಟ್ಕೊಂತಿದ್ದೆ ಪರಸ ತಂದಿಲ್ಲ ಮನ್ಯಾಗ ಐತಿ. ಒಗ್ಗೋ ಮಾರಯ್ಯನ ಒಂದಂತನಿ ಈಕನ್ ಅಂತಾಳಲ್ಪ. ಅಕ್ಕಾರ ಪೊಲೀಸ್ ಅಲ್ರಿ ಪೊಲೀಸ್ ಅಲ್ಲ. ಇದೆ ಅಂದಿಟ್ಟೆ ಮುಕ್ತಾಗಿ ಮಾತಾಡ್ಬೇಕಾಗಿತ್ತ. ಅದಕ್ಕೆ ಕರೀದ್ದೆ ಬಿಡ್ರಿ. ಹೌದಾ ಏನ್ ಮದ ಅಂತದೆ ನನ್ನ ಹತ್ರ ಮುಕ್ತವಾಗಿ ಮಾತಾಡಂತದೆ? ಅಷ್ಟಕ್ಕ ನೀನೇ ನಮ್ಮನೆ ವಿಚಾರಕ್ಕ ಯಾಕ ಕೈ ಹಾಕತ್ತಿದಿ ಅಂತದೇನೈತ್ವಾ? ಅಕ್ಕಾರೆ ನಿಮ್ಮನೆ ವಿಚಾರಕ್ಕೆ ನನ್ನ ಕೈ ಹಾಕಕತ್ತಿಲ್ರಿ. ಆದ್ರೆ ನೀವು ಎಂತ ಕೆಲಸ ಮಾಡಿರಿ ಅಂತಂದ ಗೊತ್ತಾಯ್ತ್ರಿ ನಂಗೆ. ಯವನವನೇ ಇದು ಬಾಯ ರೊಟ್ಟಿ ತುರ್ಕಲಿರ್ಕ ನಾನು ಎಂತ ಕೆಲಸ ಮಾಡೀನಿ ಅಂತಂದು ಗೊತ್ತೈತೆ ಇರ್ಕ. ಯಾವ ಏನ್ ಮಾತಾಡಕತ್ತೀಯ ನೀನೆ? ನಾ ಏನ್ ಮಾಡೀನಿ ಅಂತದೇನ್ ಮಾಡೀನಿ? ಅದೇನ ಅಂತಾರಲ್ಲ ರೋಡ್ನಾಗ ಹೋಗಿಕ್ಕಿ ನಮ್ಮ ಮನ್ಯಾಗ ಕರೆದು ಹಿಂಗ್ ಮಾತಾಡಿದ್ರ ಹೆಂಗ ಅದೇ ಇದನ್ನ ಕಲ್ತಿರ ನೀವು ಸಂಚಾರನ? ಅಕ್ಕಾರ ಹಂಗೇನಿಲ್ರಿ. ಇದೆ ನೀವೇ ಗೌಡ್ರ ಮಗಳ ಅದ ಅಲ್ರಿ ದೊಡ್ಡ ಹುಡುಗಿ. ಆಕಿನ್ನ ನಿಮ್ಮ ಮಗ ತಗೋಬೇಕಂತಂದ್ರೆ ಭಾಳ ಆಸೆ ಐತೆ ಅಂತಲ್ರಿ. ಹೌದನ್ರಿ? ಇದೆ ಮಂದಿ ಮಾತಾಡೋದೆ ಕರೆ ಅಂತ ಅನ್ಕೊಂಡು ನಾನು ನಿಮ್ಮನ್ನ ಕೇಳಾಕತ್ತೇನ್ರಿ. ಹೌದನ್ರಿ? ಕರೆ ಏನ್ರಿ ಇದೆ? ಇವನವಲ್ಲಿ ಇದ್ರ ಬಾಯಾಗ ಇದ್ಯಾಕ ಇದನ್ನೆಲ್ಲ ತಿಳ್ಕೊಳಕತ್ತೈತಿ? ಅದನ್ನ ಯಾವ ಹೇಳಿದವ್ ನೋಡಿ ಇವ ಊರಾಗ ಗಂಟಿ ಹೊಡೆದೆ. ಮಳ್ಳಿ ಕರೆ ಹೇಳೆ ಸುಳ್ಳು ಹೇಳೆ ಕರೆ ಹೇಳೆ ಸುಳ್ಳು ಹೇಳೆ. ಇವ ಏನ ತಾಯಿ ನೀನೆ ಹಿಂಗ ಹೇಳಿ ಮತ್ತ ನನ್ನ ತಮ್ಮನ ಮನೆಯಿಂದ ಓಡಿಸಿಡ್ಸಿವ ಇವ. ಹಂಗೇನಿಲ್ವ ಇವ ನನ್ನ ಇವ ತಮ್ಮನ ಮಗಳನ್ನ ತಗೋಬೇಕಂತಂದು ಆಸೆ ಐತ. ಮತ್ತ ಅವ್ರೆ ಬೇರೆ ಕಡೆ ಕೊಡಾಕತ್ತಾರೀಗ. ಮದ್ವಿ ಮಾಡ್ತಾರೆ ಇನ್ನೊಂದು ತಿಂಗಳ ಒಪ್ಪತ್ನಾಗ ಮಾಡ್ತಾರ. ನೋಡ್ಬೇಕ ಮದ್ವಿ ಮಾಡಿ ನಾನು ಹೋಗೋದಾದ್ರೆ ಹೋಗ್ಕನಿ ಗಂಡನ ಮನೆಗೆ. ಅಯ್ಯಯ್ಯ ಅಕ್ಕಾರ ನೀವ್ ಯಾಕ ಹಂಗ ಮಾತಾಡ್ತೀರಿ? ನನಗೆಲ್ಲ ಸತ್ಯ ಗೊತ್ತೈತಿ. ಸತ್ಯ ಗೊತ್ತಿದ್ದಕ್ಕ ನಾನು ಮಾತಾಡಕತ್ತೇನ್ರಿ ಅಕ್ಕಾರ. ನೀವು ಹುಡುಗಿ ಮದ್ವೆ ನಿಲ್ಲಿಸಿ ನಿಮ್ಮ ಮಗ್ಗ ತಗೋಬೇಕಂತ ಪ್ಲಾನ್ ಮಾಡಿದ್ರಿ. ಮತ್ತ ಹಂಗ ಅದೇ ಸಣ್ಣ ಹುಡುಗಿ ಐತಲ್ಲ ಆ ಹುಡುಗಿನ ನೀವು ಕಿಡ್ನಾಪ್ ಮಾಡಿ 4 ದಿನ ಇಟ್ಕೊಂಡಿದ್ರಿ. ಆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು 3-4 ದಿನ ಕಾಡ್ನಾಗ ಇತ್ತ. ಆಮೇಲೆ ಇವರೆಲ್ಲ ಹುಡ್ಕ್ಯಾಡಕ ಬಂದೆ ಇವ್ರ ಕೈಗೆ ಆ ಹುಡುಗಿ ಸಿಕ್ಕಿದ್ದೆ. ಎಲ್ಲ ಎ ಟು ಝೆಡ್ ನನಗ ನನ್ನ ಕೈಯಾಗ ಐತಿ ಅಕ್ಕಾರ. ಇವ್ವ ಇದೇನು ಸಾಧಾರಣದಲ್ ಬಿಡ ಇದು ಹೆಣ್ಣು ಎಲ್ಲ ಕಂಡು ಹಿಡ್ದಳಪ್ಪ. ಅಲ್ಲ ಇವ ಈಕಿನ ಕಲಾತಿ ಇದೆಲ್ಲ ನಿನಗೆ ಯಾರು ಹೇಳಿದ್ರ ಇವ? ಹಂಗೇನಿಲ್ಲವ ಇವ ಏತಾಗ್ರಿ ಯಾಕಾಗಲಿ ನನ್ನ ತಮ್ಮನ ಮಕ್ಕಳು ಚಂದಿದ್ರ ಸಾಕ. ನನಗೆ ಕೊಟ್ಟ ನಮ್ಮನೆ ಸಸಿ ಮಾಡ್ಲಿ ಅದಷ್ಟು ಹೋತೆ. ಬೇರೆ ಕಡೆಯಾರ ಕೊಟ್ರ ನಮ್ಮ ಸಸ್ತ್ಯಾರ ಸಾಧು ಸಸ್ತ್ಯಾರ ಚಲೋ ಇದ್ರ ಸಾಕಂತಂದ್ಬಿಡ ಇವ. ಏನ್ ಮಾಡಕ್ಕ ಹೋಗಕ್ಕೆ ಎಲ್ಲ ಹಣೆ ಬರ ಇರ್ಬೇಕಲ್ವಾ ಈಕಿನ ಕಲಾವತಿ? ಹಣೆ ಬರ ಇದ್ದಂಗ ಆಕತಿ. ಅಯ್ಯಯ್ಯ ಅಕ್ಕಾರ ಹಂಗೆ ಯಾಕಂತೀರಿ? ಹಣೆ ಬರ ಇದ್ದಂಗ ಯಾವ್ದಾಗಂಗಿಲ್ರಿ. ಹಣೆ ಬರನೇ ನಾವ ಬದಲಾಯಿಸ್ಬಿಡ್ಕ. ಈಗ ನೋಡ್ರಿ ಪಾಪ ನಿಮ್ ಹುಡುಗ ಚಲೋ ಅದಾನ ಅಂತೀರಿ, ಆದ್ರೆ ಒಂದಿಟ ಸೆರೆ ಕುಡಿತಾನ ಅಂತೀರಿ. ಹೌದಲ್ರಿ ಅಕ್ಕಾರ? ಇವ್ವ ನಾವಲ್ಲಿ ನಮ್ಮ ರಾಮೇ ಸೆರೆ ಕುಡಿದು ಇದು ಗೊತ್ತೈತಿ ಹಾಡು ಕಸ್ಬಿಗೆ. ಈಗೇನ ನಮ್ಮ ಮನ್ಯಾಗ ನಮ್ಮ ತಲೆಯಾಗ ಪಲ್ಯಾಗ ಎಲ್ಲಾರ ಸಿಸಿ ಕ್ಯಾಮ್ರಾ ಇಟ್ಗಿಟ್ಟಾಣ ಮತ್ತೀಕಿ. ಅಕ್ಕಾರ ಈಗ ಕೇಳ್ತೇನ್ರಿ ನನ್ನ ಕೆಪಾಸಿಟಿ ಏನ ಅಂತಂದು. ಯವ್ವ ಹೌದು ಇದೆಲ್ಲ ನಿನಗ ಹೆಂಗ ಗೊತ್ತಾತೆ ಕಲಾವತಿ? ಎಲ್ಲ ತಿಳ್ಕೊಂತನ್ರಿ ಅಕ್ಕಾರ. ನನ್ನ ಗೌಡ್ರ ಮನ್ಯಾಗ ಏನೇನ್ ನಡೀತೈತಿ ಏನೇನಿಲ್ಲ ಅಂತಂದು. ಅದಕ್ಕೆ ನೀವು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ಏನ ಆಗ್ಲಿಲ್ಲಲ್ಲ. ಅದಕ್ಕೆ ಮತ್ತ ನಾನು ಒಂದಿಟ ನಿಮ್ ಕೂಟ ಕೈ ಜೋಡಿಸ್ತೇನ್ರಿ. ಹೆಂಗನ ಮಾಡಿ ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ಬಿಡ್ರಿ ನೀವ. ನಿಮ್ ಮನೆಗೆ ಸಸಿ ಬಂದಂಗ ಆಕತಿ.
ಅಲ್ಲ ನಾನು ನನ್ನ ಸ್ವಾದ ಸೊಸಿನ ಮದುವೆ ಮಾಡ್ಕೊಂಡು ಹೋಗಾಕ ಪ್ಲಾನ್ ಮಾಡೀನಿ. ಆದ್ರೆ ನನ್ನ ವೈಯಕ್ತಿಕ ಇದ್ರಾಗ ಯಾಕ ನೀನೇ ಕೈ ಜೋಡ್ಸಾಕತ್ತೀರಿ ಇದ ನನಗೆ ತಿಳಿವಲ್ರಿ. ಏ ಕಲಾವತಿ, ಅದೇ ಏನಿಲ್ರಿ ಅಕ್ಕಾರ, ಒಂದಿಟ ನಂದು ಮನಿ ಮ್ಯಾಗ ದ್ವೇಷ ಐತ್ರಿ, ಅದಕ್ಕೆ ಅದನ್ನ ಈ ರೀತಿಯಾರ ತೀರಿಸ್ಕೋಬೇಕಂತಂದೆ. ನಾನೇ ನಿಮ್ ಜೊತೆ ಕೈ ಜೋಡಿಸ್ತೇನ್ರಿ ಅಕ್ಕಾರ. ಹೆಂಗಾರ ಮಾಡಿ ಆ ಹುಡುಗಿನ ನೀವ ಮದುವೆ ಮಾಡ್ಕೊಂಡು ಹೋಗ್ಬಿಡು. ಹಂಗಂತ್ಯ ಯವ್ವ, ನಾವಲ್ಲಿ ನನ್ನ ಪಾಲಿಗೆ ಒಬ್ರು ಸಪೋರ್ಟಿಂಗ್ ಅದಾರಲ್ವಾ ಕಲಾವತಿ. ಚಲೋ ಆತ್ ಬಿಡ ಇವ, ಚಲೋ ಆತೆ. ನೋಡೋಣ ಎಲ್ಲಿಗೆ ಬರ್ತೈತಿ ಏನೇನು ಹಾಕಿಕತಿ ಅಂತಂದ. ಅದ ರೀ, ಏನು ಬರಂಗಿಲ್ಲ. ಅದೇ ನೀವ ಹುಡುಗಿನ ಮದುವೆ ಮಾಡ್ಕೊಂಡು ಹೋದ್ರಷ್ಟ ಅದ ಅಲ್ಲೊಂದಿಟ ಟೂರಿಸ್ಟ್ ಸಿಗದೆ. ಹಂಗ ಯಾರ್ಯಾರ ಸಿಕ್ಕರಿಗೆ ಮದುವೆ ಮಾಡಿದ್ರ ಮುಗಿತ್ರಿ ಅಕ್ಕಾರ, ಅವ್ರ ಆರಾಮಾಗಿರ್ತಾರ. ನೋಡ್ರಿ, ನೀವ್ ಆಸೆ ಪಟ್ಟಿದ್ದ ಆಗ್ಬೇಕಂದ್ರ ಒಂದಿಟ ಕಷ್ಟ ಪಡ್ಬೇಕ್ರಿ ನೀವ. ನಿಮ್ ಕೂಟ ಈ ಕಲಾವತಿ ಇರ್ತಾಳ ಅಂತಂದೆ ಮರ್ಯಾಕ್ ಹೋಗ್ಬರ್ರಿ ಅಕ್ಕಾರ. ಇಲ್ಲಿ ಇಲ್ತು ಬಾ. ಆದ್ರೆ ನೀನು ಇಷ್ಟು ನನಗೆ ಸಹಾಯ ಮಾಡ್ತಿ ಅಂತಂದೆ ಗೊತ್ತಿದ್ರೆ ನಾ ಯಾಕೆ ಬಂದ್ಬಿಟ್ಲಿ ನಿನಗೆ ಬೈತಿದ್ನೆ. ಇವ ಬಾಳ ಬೈದ್ಬಿಟ್ಟೆ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಇವ ಕಲಾವತಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಹಾತದವ, ನಾನು ಇಲ್ಲೇ ಬಂದಿದ್ದೆ, ಯಾರಿಗೆ ಹೇಳಕ್ ಹೋಗ್ಬೇಡ. ತಗ ನೋಡಿ ಅವಳ ಕರ್ಕೊಂಬಂದಿ. ಇಲ್ಲಿ ಯಾವದವ ಇವ ಹಂಗ ಫಿಟ್ಟಿಂಗ್ ಇಡವ. ನಾನು ಇಲ್ಲಿ ಬಂದಿದ್ದೆ ಅವರ ನೋಡಿ ಇಡಿ ಮತ್ತಲ್ಲ ಮನೆಗೆ ಹೇಗಿಡವ ಅಂತ. ಇಲ್ಲಿಲ್ರಿ, ಯಾರು ನೋಡಿಲ್ಲ. ನೀವು ನೋಡಂತವ್ರಿ, ಪ್ಲಾನ್ ಮಾಡೋಣ.